ಇದು ಗೌರಿ ಗಲ್ಲಣ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಶ್ಯಾಮ್ ಒಂದು ಇದು ಗ್ರೀಟಿಂಗ್ ಕಾರ್ಡ್ ಇಟ್ಕೊಂಡು ಒಳಗೆ ಬರ್ತಾನೆ. ಶ್ಯಾಮ ಏನೋ ನಿಮ್ಮ ಅಮ್ಮಗೆ ಏನೋ ಇದು ಬಂತೇನೋ ಲಾಟ್ರಿ ಗಿಫ್ಟ್ ಕೂಪನು ಅಂತೆಲ್ಲ ಕೇಳಿದಾಗ ಅದು ಏನಿಲ್ಲಪ್ಪ ಅದು ಅಂತೆಲ್ಲ ಹೇಳಿ, ಅದೇ ನನಗೆ ಒಬ್ಬ ಅಭಿಮಾನಿ ಕವನ ಏನೋ ಈ ಅಭಿಮಾನಿ ಕವನ ಬರ್ತಾರ ಅಂತೆಲ್ಲ ಹೇಳ್ತೀಯ ಅಂತ ವಿವೇಕ ತಮಾಷೆ ಮಾಡಿದೆ. ಏನೋ ಇದು ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆ, ನೋಡಿದ ಕೂಡಲೇ ಹುಡುಗಿನೇ ಅಂತ ಗೊತ್ತಾಗುತ್ತೆ. ಓಹೋ ನಿನಗೂ ಹುಡುಗಿಯರು ಅಭಿಮಾನಿಗಳಿದ ಸರಿ ಶ್ಯಾಮ್, ಹುಡುಗಿಯರು ಅಭಿಮಾನಿಗಳಂತಂದರೆ ಈಗ ಆಲ್ರೆಡಿ ಇಬ್ಬರು ಗಂಡು ಮಕ್ಕಳು ಏನು ಮಾಡಿದಾರೆ, ಲವ್ ಟ್ರ್ಯಾಕಲ್ಲಿ ಹೋಗಿ ಏನು ಸಮಸ್ಯೆ ತಂದಿಟ್ಟಿದ್ರೆ, ಹಾಗಾಗಿ ನೀನು ಲವ್ ಟ್ರ್ಯಾಕಲ್ಲಿ ಹೋಗ್ಬೇಡ ಅಂತೆಲ್ಲ ಹೇಳಿ ಸರಿತಾ ಬುದ್ಧಿ ಮಾತು ಹೇಳ್ತಾನೆ. ಸರಿತಾ ಬುದ್ಧಿ ಮಾತು ಹೇಳಿದ ಆಮೇಲೆ ಅದಕ್ಕೆ ಇದೇನೋ ಅವರೆಲ್ಲ ಅಭಿಮಾನಿ ಅಂತ ಬರೆದ್ರೆ ಅವ್ರ ಹೆಸರು, ಫೋನ್ ನಂಬರ್, ಅಡ್ರೆಸ್ ಏನೂ ಬರೆದಿಲ್ಲ ಅಂತೆಲ್ಲ ಹೇಳಿ, ಸ್ವಲ್ಪ ಓದಿ ಹೇಳ್ತೀರಾ ಅದಕ್ಕೆ ಅಂತೆಲ್ಲ ಏನೋ ಒಂದು ಸೆಂಟೆನ್ಸ್ ಬರೆದು ಓದಿ ಸರಿ ಅಂತೆಲ್ಲ ಹೇಳಿ ಓದಿ, ಏನೋ ಒಂದು ಆ ಲೋಟಸ್ ಬಿಲ್ಡಿಂಗ್ ಹತ್ರ ಒಂದು ಕೆಫೆ ಹತ್ರ ಹೋಗಬೇಕು, ಕಾಮನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ದ. ಹೌದಾ ಸರಿ ಅಂತಲ್ಲ, ನೋಡು ಗೌರಿಗೆ ಇಷ್ಟು ಕಲೆ ಐತಿ, ಇಷ್ಟು ಬುದ್ಧಿವಂತ, ಇಷ್ಟು ಮೆದುಳೈತಿ ಯಾರಿಗೂ ಇಲ್ಲ, ಇದನ್ನು ಗುರುತಿಸಷ್ಟು, ಇದನ್ನು ಒಪ್ಕೊಂಡಷ್ಟು ಮನಸ್ಥಿತಿ ಪರಿಸ್ಥಿತಿ ಯಾರಿಗೂ ಇಲ್ಲ ಅಂತೆಲ್ಲ ಹೇಳಿ ಅಜ್ಜಿ ಇದ್ದಾಳಲ್ಲ ಶ್ಯಾಮ್ನು ಮತ್ತು ವಿವೇಕ್ ಅವ್ರ ಅಮ್ಮನ ಮುಖ ನೋಡಿ ಹೇಳ್ತಾ ಇರ್ತಾ. ವಿವೇಕ್ ಅವರ ಅಮ್ಮನ ಮುಖ ನೋಡಿ ಹೇಳಿದಾಗ ಅವಾಗ ಸರಿತಾ ಮೇಡಮ್ಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಬೇಜಾರು ಅನಿಸಿದಾಗ ಇರಲಿ ಬಿಡು ಸುಮ್ಮನೆ ಇರ್ತಾರೆ, ಬಟ್ ಏನು ಮಾತಾಡೋಕೆ ಹೋಗಿಲ್ಲ, ಸುಮ್ಮನೆ ಜಗಳ ಇದಕ್ಕೆ ಅಂತೆಲ್ಲ ಹೇಳಿ ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದು ಈ ಕಡೆ ನೆಕ್ಸ್ಟ್ ಮತ್ತೆ ಹಂಗೆ ಅಲ್ಲಿ ಕೆಫೆ ಹತ್ರ ಕಾಯ್ತಾ ಇರ್ತಾರೆ, ಅಲ್ಲಿ ಬರಬೇಕು ಅಂತೆಲ್ಲ ಹೇಳಿರ್ತಾರೆ ಅಂತೆಲ್ಲ ಹೇಳಿದ. ಈ ಕಡೆ ಅಜ್ಜ ಒಬ್ಬರೇ ಹೊರಗಡೆ ಕುಂತಿರ್ತಾರೆ. ಅದು ವಿವೇಕನ ಕರೀತಾರೆ, ಅಜ್ಜ ಮಾತಾಡ್ಬೇಕು, ಅಜ್ಜ ಏನೋ ಮಾತಾಡೋಕೆ ಹೇಳಿದ್ರಲ್ಲ ತಾತ ಅಂತೆಲ್ಲ ಹೇಳಿ, ಹ್ಞೂನಪ್ಪ ಆಯಿತು ಅಂತೆಲ್ಲ ಹೇಳಿ, ಅದೇನೇ ನಂದು ಶಾರದಾ ಮದುವೆ ಆಗಿ 50 ವರ್ಷ ಆಯಿತು ಕಣಪ್ಪ, ನಾವು ಎಷ್ಟು ಮನಸ್ತಾಪ ಜಗಳ ಬಂದ್ರೂ ಅವಾಗವಾಗೆ ಸಾರ್ಟ್ ಔಟ್ ಮಾಡ್ಕೊಂಡಿದ್ವಿ, ಇಲ್ಲ ಅಂತ ಹೇಳೋಂಗಿಲ್ಲ. ನೋಡು ನೀನು ಆ ಹುಡುಗಿನ ಮನೆಯಿಂದ ಆಚೆ ಹಾಕಿದ್ಯಾ, ಆ ಹುಡುಗಿ ಒಳ್ಳೆ ಹುಡುಗಿಯಪ್ಪ, ಏನಕ್ಕಂದರೆ ಅವ್ರ ತಂದೆ ತಾಯಿ ಕಷ್ಟದಲ್ಲಿದ್ದಾರೆ, ಅವ್ರ ತಂದೆ ತಾಯಿನ ಕಾಪಾಡಬೇಕು ಅಂತಲೇ ಆ ಹುಡುಗಿ ಕಷ್ಟಪಟ್ಟು ತಾನು ದುಡ್ದೆಲ್ಲ ಅವ್ರ ತಂದೆ ತಾಯಿಗೆ ಕೊಡ್ತಾ ಇರೋದಪ್ಪ, ಈ ಕಾಲದಲ್ಲೂ ಇಂಥವ್ರಿದ್ದಾರಾ ಅಂತೆಲ್ಲ ಹೇಳಿ ಮೊಮ್ಮಗಳ ಬಗ್ಗೆ ಹೇಳ್ತಾ ಇರ್ತಾನೆ. ನೋಡು ಆ ಹುಡುಗಿ ಮನಸ್ಸು ಅರ್ಥ ಮಾಡ್ಕೊ, ಒಳ್ಳೆ ಹುಡುಗಿ ಇದ್ದಾಳ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಗೌರಿ ಇದ್ದಾಳಂದ್ರೆ ನೀರು ಹಾಕ್ತಾ ಇರ್ತಾನೆ. ಗೌರಿ ನೀರು ಹಾಕ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಇವರು ವಿವೇಕ್ ಅವ್ರೇನೋ ಮಾತಾಡ್ತಾ ಇದ್ದಾರೆ ಅಂತ, ಬಟ್ ನೋಡಿರ್ತಾಳೆ ಏನು ಮಾತಾಡ್ತಾ ಇದ್ದಾರೆ ಅಂತ ಗೌರಿಗೂ ಗೊತ್ತಿರಲ್ಲ. ಗೌರಿಗೂ ಗೊತ್ತಿಲ್ಲದೆ ಇರಬೇಕಾದ್ರೆ ಅಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳಪ್ಪ ಅಂತೆಲ್ಲ ಹೇಳಿ ಮೊಮ್ಮಗ ಬುದ್ಧಿ ಮಾತು ಹೇಳಿ ತಾತ ಅಲ್ಲಿದ್ದ ಹೋಗ್ಬಿಡ್ತಾರೆ. ತಾತ ಹೋದ್ಮೇಲೆ ಈ ಕಡೆ ಇದ್ದ ಇವರೇನು ಇರ್ತಾರಲ್ಲ ಗೌರಿ ಶ್ಯಾಮ್ ಆ ಹುಡುಗಿ ಬರ್ತಾಳಂತ ಕೆಫೆಯಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ನಾನು ಬಂದು ಟೇಬಲ್ ಮೇಲೆ ಕೂಡ್ತಾನೆ. ಟೇಬಲ್ ಬುಕ್ ಆಗಿರುತ್ತೆ, ಟೇಬಲ್ ಮೇಲೆ ಕುಂತಿದ್ದು ನೋಡಿ ಯಾರೋ ಒಬ್ಬರು ಕರೆಕ್ಟ್ ಜಾಗಕ್ಕೆ ಬಂದು ಕುಂತಿದ್ದೀರಿ ನೀವು ಅಂತ. ಸರಿನಾ ಅಂತ, ಓಹೋ ನನ್ನ ಅಭಿಮಾನಿ ಇವರಾ ಅಂತ ಒಬ್ರು ಆಂಟಿನ ನೋಡಿ ಗಾಬರಿ ಆಗಿಬಿಡ್ದೆ. ಮತ್ತು ಆಮೇಲೆ ಒಂದು ಹುಡುಗಿ, ಓಹೋ ಇಷ್ಟು ಚಂದ ಇರೋ ಹುಡುಗಿ ನನ್ನ ಅಭಿಮಾನಿನ ಅಂತ ಮತ್ತೆ ಶಾಕ್ ಆಗ್ತಾನೆ. ಆ ಹುಡುಗಿನೂ ಬೇರೆ ದಾರಿಗೆ ಹೋಗ್ಬಿಡ್ತಾ. ಮತ್ತೆ ಇನ್ನೊಂದು ಹುಡುಗಿ ಬರ್ತಾ, ಈ ಹುಡುಗಿನ ಇರ್ಬೋದಾ ಅಂತ, ಆ ಹುಡುಗಿನೂ ಮತ್ತೆ ಅಲ್ಲಿಂದ ಬೇರೆ ಯಾರಿಗೂ ಮಾತಾಡಿಸಿ ಹೋಗ್ಬಿಡ್ತಾರೆ. ಅಯ್ಯೋ ಯಾರಪ್ಪ ಇರ್ಬೋದು, ಹೆಂಗಪ್ಪ ಗುರ್ತಿಡೀಲಿ, ಹೆಸರು ಗೊತ್ತಿಲ್ಲ ಏನಿಲ್ಲ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಆ ಹುಡುಗಿ ಬಂದು ಆ ಹುಡುಗಿ ಬಂದು ಈ ಟೇಬಲು ಬುಕ್ ಆಗಿದೆ ಅಂತೆಲ್ಲ ಹೇಳಿದ. ಹೌದಾ ಸಾರಿ ಅಂತೆಲ್ಲ ಹೇಳಿ ಹೋಗ್ತಾನೆ. ಸರಿ ಇದು ಬುಕ್ ಆಗಿರೋದು ನಮ್ಮಿಬ್ಬರಿಗೆ ಅಂತೆಲ್ಲ ಹೇಳ್ತಾ, ಓಹೋ ಇಷ್ಟು ಚಂದವಾಗಿರೋ ಹುಡುಗಿನ ನನ್ನ ಅಭಿಮಾನಿನ ಅಂತೆಲ್ಲ ಹೇಳಿ ಶ್ಯಾಮ್ ಫುಲ್ಲು ಖುಷಿಯಾಗಿರ್ತಾನೆ. ಈ ಕಡೆ ಚಿನ್ನು ಫೋನ್ ಮಾಡಿರ್ತಾನೆ ಶ್ಯಾಮ್ ಹತ್ರ ಮಾತಾಡಬೇಕು ಅಂತೆಲ್ಲ ಹೇಳಿ. ಶ್ಯಾಮ್ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಶ್ಯಾಮ್ ರಿಸೀವ್ ಮಾಡಿ ಅದೇ ಬಂದು ಫೋನ್ ನಾನು ಯಾವಾಗ ಮುಂದೆ ಒಂದು ಸಲ ಫೋನ್ ಮಾಡಿದರೆ ಸಾಕು, ನಾನು ಈ ಥರ ಅಲ್ಲ ಅನ್ಸ್ಕೊಂಡು ಬರ್ತಾ ಇರೋನು. ಇವಾಗ ನೋಡಿದ್ರೆ ನಾನು ಬೇಕಂತ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳಿ ಬೈದು ಬಿಡ್ತಾನೆ. ಆವಾಗ ಬೈದು ಫೋನ್ ಕಟ್ ಮಾಡಿ ಪದೇ ಕಟ್ ಮಾಡ್ತೀವಿ ಮಾಡ್ತಾಯಿದ್ದೆ ನಿನ್ಗೆ ಆಯ್ತು ಇವಾಗ ಅಂತೆಲ್ಲ ಹೇಳಿ ಓಹೋ ಅಂತೆಲ್ಲ ಹೇಳಿ ಈ ಕಡೆ ಇವ್ರೇನು ಇರ್ತಾರಲ್ಲ ಶ್ಯಾಮು ಮತ್ತು ಆ ಹುಡುಗಿ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ನಮಗೂ ಒಂದೇ ನಿಮ್ಮ ಹೆಸರು ನಮ್ಮ ಹೆಸರು ಒಂದೇ ಅಂತಾರೆ. ಅದೇ ನನ್ನ ಹೆಸರು ಏನಿರ್ಬೋದು ಕಂಡುಹಿಡೀರಿ ಅಂದರೆ ಕವನ ಅಂತೆಲ್ಲ ಹೇಳ್ತಾ, ಅದೇ ಟೈಮ್ಗೆ ನಾವಿಬ್ಬರಿಗೂ ಗುರ್ತಾಗಿರೋದು ಒಂದು ಪ್ರತಿ ಗಳಿಗೆನೂ ನೆನಪಿರಲಿ ಅಂತ ಹೇಳಿ ನಿಮ್ಗೊಂದು ಗಿಫ್ಟ್ ತಂದಿನಿ. ಗಿಫ್ಟ್ ಓಪನ್ ಮಾಡಿದಾಗ ಪ್ರತಿ ಗಳಿಗೆನೂ ನೆನಪಿರಬೇಕಂತ ಇದು ಗಿಫ್ಟ್ ಅಂತೆಲ್ಲ ಹೇಳಿ ಕೊಟ್ಟಾಗ ವಾಚ್ ಇರುತ್ತೆ. ನೋಡಪ್ಪ ನಾಳೆ ಒಂದು ಹಬ್ಬ ಇದೆ ಅಂತೆಲ್ಲ ಅಜ್ಜಿ ಹೇಳ್ಬೇಕಾದ್ರೆ ಏನು ಹಬ್ಬ ಅಂತೆಲ್ಲ ಯಾರೋ ಕೇಳ್ತಾಳೆ ಮೋನಿಕಾ. ಅದೇ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬ, ಎಲ್ಲ ಹೆಣ್ಮಕ್ಳೆಲ್ಲ ಉಪವಾಸ ಇದ್ದು ವ್ರತ ಮಾಡಿ ಗಂಡಂದ್ರ ಕಡೆಯಿಂದ ಅಕ್ಷತೆ ಹಾಕ್ಸ್ಕೋಬೇಕು ಅಂತೆಲ್ಲ ಹೇಳಿದಾಗ ಗೌರಿ ಊಟಕ್ಕೆ ಬಡಿಸ್ತಾ ಇರ್ತಾರೆ. ನೋಡು ಪ್ರತಿ ವರ್ಷವೂ ಈ ಹಬ್ಬನ ನನ್ನ ಸೊಸೆ ಆಗಿರುವ ಸರಿತಾಗೂ ಜವಾಬ್ದಾರಿ ಕೊಡ್ತದೆ, ಆದರೆ ಈ ಸಲ ಈ ಜವಾಬ್ದಾರಿನ ನನ್ನ ಸೊಸೆ ಆಗಿರುವಂತಹ ಗೌರಿಗೆ ಈ ಜವಾಬ್ದಾರಿ ಕೊಡ್ತೀನಿ ಅಂದಾಗ ಸರಿತಾ ಮೇಡಮ್ಗೆ ಕೋಪ ಫುಲ್ಲು ಬಂದಿರ್ತೈತಿ. ಇನ್ನೇನು ಟೇಬಲ್ ಬಿಟ್ಟು ಎದ್ದು ಹೋಗಬೇಕು ಅಷ್ಟು. ತಾತನೂ ಹಿಂಗೆ ಒಂದು ಕಣ್ಣಿಂದ ನೋಡ್ತಿದ್ದ. ವಿವೇಕನು
ಯಾವಾಗ ಗಂಡನ ಕಡೆಯಿಂದ ಅಕ್ಷತೆ ಹಾಕ್ಸ್ಕೋಬೇಕು ಅಂತೆಲ್ಲ ಹೇಳಿದಾಗ ವಿವೇಕ್ ಮುಖ ಬೇಜಾರು ಮಾಡಿಕೊಂಡು ಒಂದು ಕಡೆ ಮಾಡ್ಕೊಂಡಿರ್ತಾನೆ. ಸರಿತಾ ಇನ್ನೇನು ನಾಳೆ ಮತ್ತೆ ಜಗಳ ಶುರು ಆಗುತ್ತೆ. ಇನ್ನು ಜಗಳ ಗಿಗಳ ಎಲ್ಲ ಏನು ಬೇಡ ಅಂತ ಸರಿತಾ ಮೇಡಮ್ ಅವರು ಟೇಬಲ್ ಬಿಟ್ಟು ಎಲ್ಲೋ ಒದ್ದು ಹೋಗ್ತಾರೆ ಊಟ ಬಿಟ್ಟು. ನೋಡ್ಬೇಕು ನಾಳೆ ಎಪಿಸೋಡ್ನ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ ಇದರಲ್ಲಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಎಪಿಸೋಡ್, ಚೆನ್ನಾಗಿದೆ.